ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಒತ್ತಿ ಚಾನೆಲ್ ಪ್ರೋತ್ಸಾಹ ನೀಡಿ. ವಿಶೇಷ ಚೇತನರ ಇಲಾಖೆಯ ಯೋಜನೆಗಳು, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರ ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ನಮಸ್ಕಾರಗಳು. ರಾಜ್ಯದ ವಿಶೇಷಚೇತನರಿಗೆ ಪ್ರತಿ ವರ್ಷವೂ ತಮ್ಮ ರಿಯಾಯಿತಿ ದರದ ಬಸ್ ಪಾಸ್ ನವೀಕರಣ ಮಾಡಿಸುವ ಕೆಲಸದಲ್ಲಿ ಅನುಭವಿಸುವ ಮಾನಸಿಕ ಕಿರುಕುಳ, ತೊಂದರೆ, ಬಸ್ ಕಂಡಕ್ಟರ್ ಅವರಿಂದ ಆಗುವ ಸಮಸ್ಯೆಗಳನ್ನು ಹೀಗೆ ಹಲವಾರು ವಿಚಾರದಲ್ಲಿ ಆಗುವಂತಹ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು? ಅಂತಹ ಸಂದರ್ಭದಲ್ಲಿ ರಾಜ್ಯದ ಅಂಗವಿಕಲರು ಕಂಡಕ್ಟರ್ ಕೇಳಿದಾಗ 2025-26ರ ಸಾಲಿನ ಬಸ್ ಪಾಸ್ ತೋರಿಸುವುದು ಮತ್ತು ಇಲಾಖೆಯ ಸುತ್ತೋಲೆಯನ್ನು ತಮ್ಮಲ್ಲಿಟ್ಟುಕೊಳ್ಳುವ ಬಗ್ಗೆ ತಕರಾರು ಬಂದಾಗ ಕಂಡಕ್ಟರ್ ಸುತ್ತೋಲೆ ಕಡ್ಡಾಯವಾಗಿ ತೋರಿಸುವಂತೆ ಒತ್ತಾಯ ಮಾಡಬಾರದೆಂದು ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಒಂದು ವೇಳೆ ಕಂಡಕ್ಟರ್ ಒತ್ತಡದಿಂದ ತೋರಿಸುವುದಕ್ಕೆ ಒತ್ತಡ ತಂದು ಕಿರಿಕಿರಿ ಮಾಡಿದರೆ ತಕ್ಷಣ ಅಂಗವಿಕಲರು ಯಾರನ್ನು ಸಂಪರ್ಕ ಮಾಡಬೇಕು, ಯಾರಿಗೆ ದೂರು ಕೊಡಬೇಕು ಎಂದು, ಆ ಸಂದರ್ಭದಲ್ಲಿ ಏನು ಮಾಡಬೇಕು ಎಂದು ಈ ವರದಿಯಲ್ಲಿ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾದ ಪಿ. ಯೇಸುನಾಥನ್ ಅವರು ಸ್ಪಷ್ಟವಾಗಿ ತಿಳಿಸಿಕೊಟ್ಟಿರುವ ಮಾಹಿತಿ ಪಡೆದು ಅದರ ಬಗ್ಗೆ ಕಂಡಕ್ಟರ್ ಜೊತೆಗೆ ಯಾವ ವಿಷಯವಾಗಿ ಚರ್ಚೆ ಮಾಡಬೇಕು ಎಂದು ಹಲವಾರು ವಿಚಾರಗಳ ಈ ವರದಿ ನೋಡಿ ತಿಳಿದುಕೊಳ್ಳಲು ವಿಚಾರ ಹಂಚಿಕೊಂಡಿದ್ದಾರೆ. ವರದಿ ಮಾಡಿರುವ ವಿಡಿಯೋ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಪಿ. ಯೇಸುನಾಥನ್, ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರು, ಬೆಂಗಳೂರು. ಧನ್ಯವಾದಗಳು. ಸ್ನೇಹಿತರೆ ನಮಸ್ತೆ, ನಿಮ್ಮೆಲ್ಲರಿಗೂ ಶುಭ ದಿನ. 2025 ಪಾಸು 2025ರದು ಮುಗ್ದೋಗ್ಬಿಟ್ರೆ ಡಿಸೆಂಬರ್ 31ಕ್ಕೆ ಮುಗೀತದೆ. ಇದು ನಿಮ್ದು ಮುಗ್ದೋಗ್ಬಿಟ್ರೂ ಕೂಡ ಇದೇ ಪಾಸಲ್ಲಿ 2026 ಜನವರಿ 1ರಿಂದ ಫೆಬ್ರವರಿ 28, 2026 ತನಕ ನೀವು ಇದೇ ಪಾಸಲ್ಲಿ ಹೋಗ್ಬೋದು. ನೋಡಿ, ಇದೇ ಪಾಸಲ್ಲಿ ಕರ್ನಾಟಕದಲ್ಲಿರೋ 4 ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೇಂದ್ರ ಕಚೇರಿ ಬೆಂಗಳೂರು, ಕಲ್ಯಾಣ ಕರ್ನಾಟಕ ಸಾರಿಗೆ, ವಾಯು ಸಾರಿಗೆ, 4 ಸಂಸ್ಥೆಗಳಲ್ಲಿ ಇದೇ ಪಾಸಲ್ಲಿ ನೀವು ಓಡಾಡ್ಬೋದು. ಅದಕ್ಕೆ ಅನುಮತಿ ಕೂಡ ನಮ್ಮ ಹತ್ರ ಇದೆ. ಏನಾದರೂ ನಿಮಗೆ ಈಗ ಸಮಸ್ಯೆ ಏನಪ್ಪ ಅಂದರೆ, ಕೆಲವು ನಿರ್ವಾಹಕರಿಗೆ ತಿಳುವಳಿಕೆ ಇದ್ದರೂ ಕೂಡ ಆ ಸಮಯದಲ್ಲಿ ಅವ್ರು ಮರ್ತು ಬಿಡ್ತಾರೆ. ಆವಾಗ ಪ್ರತಿಯೊಬ್ಬರು ಈ ಥರ ಸುತ್ತೋಲೆಗಳನ್ನ ಎತ್ಕೊಂಡು ಹೋಗೋಕೆ ಆಗೋದಿಲ್ಲ, ಅರ್ಥ ಆಗ್ತಾ? ಆವಾಗ ನೀವೇನು ಮಾಡಬೇಕು, ನಮ್ಮ ವಾಹಿನಿ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲಲ್ಲಿ ನಂಬರ್ ಹಾಕ್ತಾರೆ ಅವರು. BMTC ಸಹಾಯವಾಣಿ ನಂಬರ್ ನಮ್ಮ ಹತ್ರ ಇದೆ. BMTC ವಾಟ್ಸಪ್ ನಂಬರು ನಮ್ಮ ಹತ್ರ ಇದೆ, ಈಗ ವರದಿಯಲ್ಲಿ ಕೊಡ್ತಾರೆ. ಕಲ್ಯಾಣ ಕರ್ನಾಟಕ ಸಹಾಯವಾಣಿ ಕೂಡ ನಮ್ಮ ಹತ್ರ ಇದೆ, ನಾವು ಈಗ ಅದರಲ್ಲಿ ಪ್ರಸಾರ ಮಾಡ್ತಾರೆ. KSRTC ನಂಬರ್ ಇದೆ. ನೀವು ಯಾವುದೇ ಕಾರಣಕ್ಕೂ ನೋಡಿ, ಕಾನೂನಿನ ಅರಿವು ಅಂತ ಹೇಳುತ್ತದೆ ಅದು ತಿಳ್ಕೊಳ್ಬೇಕು. ಬಸ್ಸಲ್ಲಿ ಹತ್ತುತ್ತೀರಾ, ಈ ಪಾಸ್ ತೋರಿಸ್ತೀರಾ, 4 ಸಂಸ್ಥೆ ಎಲ್ಲಾದರೂ ಸರಿ, ನಿರ್ವಾಹಕರು ಏನಾದರೂ ಈ ಪಾಸು ನಡೆಯೋದಿಲ್ಲ ಅಂತ ಹೇಳಿದ್ರೆ, ನೀವು ಕಾನೂನಿನ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೂ ನಮ್ಮ ಹತ್ರ ಮಾಹಿತಿ ಇದೆ. ಕಾನೂನಿನ ಹೋರಾಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಈ ಸಹಾಯವಾಣಿಗಳಿದೆ, ಈಗ ನಮ್ಮ ವಾಹಿನಿಯಲ್ಲಿ ಅದು ಹಾಕ್ತಾರೆ ಅವರು. ಆ ಸಹಾಯವಾಣಿಗೆ ನೀವು ಕರೆ ಮಾಡ್ಬೋದು. ಕರೆ ಮಾಡಿ ಬಸ್ಸಲ್ಲಿ ಇಳಿಲೇಬಾರ್ದು. ನೀವು ಇಳಿಯದೆ ಆ ಸಹಾಯವಾಣಿ ಕರೆ ಮಾಡಿ ನೇರವಾಗಿ ನೀವು ಹೇಳಬೇಕು, ಈ ಥರ ನಾನು ವಿಕಲಚೇತನ ಆಗಿದ್ದೀನಿ ಅಂತ ನೀವು ಹೇಳಿದ್ರೆ ನಿರ್ವಾಹಕರಿಗೆ ಆ ಮೊಬೈಲ್ ಕೊಟ್ಬಿಟ್ರೆ ಅವರು ಮಾತಾಡ್ತಾರೆ. ಇನ್ನೂ ನೀವು ಕಾನೂನು ಹೋರಾಟ ಮಾಡಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ದಾರಿ ಇದೆ. ಪ್ರತಿದಿನ ನೀವು ಒಂದು 100 ರೂಪಾಯಿ ಹಾಕೊಂಡು ಹೋಗ್ಬೇಕು ಜೋಬಲ್ಲಿ. ಬಸ್ ಹತ್ತಬೇಕು, ಅವರು ಟಿಕೆಟ್ ತಗೊಂಡ್ರೆ ನಂತರ ಟಿಕೆಟ್ ತೊಗೊಳ್ಬೇಕು. ಏನು ಮಾತಾಡಬಾರ್ದು. ಟಿಕೆಟ್ ತಗೊಂಡು ಆಮೇಲೆ
ನೀವು ಕನ್ಸ್ಯೂಮರ್ ಫೋರಮ್ ಅಂತಲ್ಲ ಗ್ರಾಹಕರ ಆಯೋಗಕ್ಕೆ ದೂರು ಕೊಟ್ರೆ ನಿಮ್ಗೆ 5 ರೂಪಾಯಿಗೆ ತುಂಬಾ ದುಡ್ಡುಗಳು ಬರ್ತಿದೆ. ಹೋರಾಟ ಮಾಡ್ಬೋದು, ಜಯ ಗಳಿಸ್ಬೋದು, ನಿಮ್ಗೆ 100% ಜಯ ಆಗುತ್ತೆ. ಅದನ್ನು ಕೂಡ ನಾನು ಅರಿವು ತಿಳಿಸ್ಕೊಡ್ತೀನಿ. ನೀವು ಕೇಸ್ ಹೇಗೆ ಫೈಲ್ ಮಾಡೋದು ಅಂತ ನಾನು ತಿಳ್ಕೊಡ್ತೀನಿ. ನಿಮ್ಗೆ ಆ ಥರ ಹೋರಾಟ ಮಾಡಬೇಕು ಅಂದ್ರೆ ಅದು ಕೂಡ ನಮ್ಮ ಹತ್ರ ದಾರಿ ಇದೆ. ಅರ್ಥ ಆಗ್ತಾ? ನೀವು ಇಲ್ಲ ನಮ್ಮ ಹತ್ರ ಹೋರಾಟ ಮಾಡೋಕ್ಕಾಗಲ್ಲ, ನಾವು ಅದೆಲ್ಲ ಓಡಾಡಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಇದೇ ಪಾಸಲ್ಲಿ ಓಡಾಡ್ಬೋದು. 2 ದಾರಿಗಳು ನಿಮ್ಮ ಹತ್ರ ಇದೆ. ನೀವೇ ಜಯ ಗಳಿಸ್ತೀರಿ ಅಂದ್ರೆ ಕಾನೂನಿನ ಅರಿವು ನಿರ್ವಾಹಕರಿಗೆ ತೋರಿಸ್ಕೊಡ್ಬೇಕು ಅಂತ ಕಾನೂನಿನ ಅರಿವು ಏನಾದರೂ ನಿಮ್ಗೆ ಇದ್ರೆ ನೀವು ಕಾನೂನು ಹೋರಾಟ ಮಾಡ್ಬೋದು. ಆಮೇಲೆ ಅವ್ರಿಗೆ ತುಂಬಾ ನೀವು ಕೇಸ್ ಹಾಕ್ಬಿಟ್ರೆ ನಿಮ್ದು ಕೇಸ್ ವಿನ್ ಆಗ್ಬಿಡುತ್ತೆ. ಕೇಸ್ ಹಾಕಿದ್ರೆ ಲಾಯರು ಇಡಂಗಿಲ್ಲ, 1 ರೂಪಾಯಿ ನೀವು ಖರ್ಚೆ ಮಾಡಂಗಿಲ್ಲ. ಅದು ಕೂಡ ನಾನು ದಾರಿ ಹೇಳ್ಕೊಡ್ತೀನಿ. ಪ್ರತಿಯೊಬ್ಬರು ಕಾನೂನಿನ ಅರಿವು ತಿಳ್ಕೊಳ್ಬೇಕು. ಕಾನೂನಿನ ಅರಿವು ನಾನು ತುಂಬ ಕೇಸ್ಗಳಾಗ್ತೀನಿ. ಜನವರಿಯಿಂದ ನನಗೆ ಫೆಬ್ರವರಿ 28 ಬೆಂಗಳೂರಲ್ಲಿದ್ದರೆ ಕಮ್ಮಿ 20 ಕೇಸ್ ಇಟ್ಕೊಂಡ್ಬಿಡ್ತೀನಿ. ನಾವು ನನಗೆ ಕೇಸ್ ಹಾಕೋದೇ ನನ್ನ ಕೆಲಸ. ಇಟ್ಕೊಳ್ತೀನಿ ಎಲ್ಲ ದಾಖಲೆಗಳು ಕನ್ಸ್ಯೂಮರ್ ಫೋರಮ್ಗೆ ಕೇಸ್ ಹಾಕ್ಕೊಡ್ತೀನಿ ಅವ್ರ ಮೇಲೆ. ಹಾಕಿದಾಗ 1 ವರ್ಷ ನನಗೆ ಗೊತ್ತಿದೆ ಹೇಗೆ ಅವ್ರು ಕರೀತಾರೆ ಎಲ್ಲ ಗೊತ್ತಾಗ್ತದೆ ನಮಗೆ. ಅದೇ ರೀತಿ ಹೋಗ್ತೀನಿ, ನಮಗೆ ಲಾಯರ್ ಬೇಡ ನಾನೇ ವಾದ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ವಾದ ಮಾಡಿ ತುಂಬ ಕೇಸ್ಗಳು ಗೆದ್ದಿದ್ದೀನಿ ನಾನು. ಆ ರೀತಿ ಕಾನೂನು ಹೋರಾಟನೂ ಮಾಡ್ಬೋದು. ಅದರಿಂದ ಪ್ರತಿಯೊಬ್ಬರು ಏನೇ ಸಮಸ್ಯೆ ಆದ್ರೂ ಇಲ್ಲಿ ನಂಬರ್ ಕೊಟ್ಟಿರ್ತೀವಿ ನಾವು, ಸಹಾಯವಾಣಿ ನಂಬರು, ಅದಕ್ಕೆ ಕರೆ ಮಾಡಬೇಕು. ನಿಮ್ಗೆ ಏನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಪ್ರತಿಯೊಬ್ಬರು ವಿಡಿಯೋ ಮಾಡ್ಬೋದು. ನಿರ್ವಾಹಕರಿಗೆ ನೇರವಾಗಿ ವಿಡಿಯೋ ಮಾಡ್ಬಿಡಿ. ನಿಮ್ಮ ಹತ್ರ ವಿಡಿಯೋ ಇತ್ತು ಅಂದರೆ ಆ ವ್ಯಕ್ತಿ ಸಸ್ಪೆಂಡ್ ಆಗ್ಬಿಡ್ತಾನೆ. ನಿಮ್ಮಲ್ಲಿ ಪವರ್ ಇದೆ, ಕಾನೂನಿನ ಅರಿವು ನೀವು ಫಸ್ಟ್ ತಿಳ್ಕೊಂಡ್ಬಿಟ್ರೆ ಸಾಕು. ಆ ವ್ಯಕ್ತಿ ಯಾರಿದ್ರು ನಿರ್ವಾಹಕರ ಮೇಲೂ ಕೇಸ್ ತಗೊಳ್ತಾರೆ, ನಿರ್ವಾಹಕರ ಮೇಲೂ ಕ್ರಮ ಆಗುತ್ತೆ, ಚಾಲಕರ ಮೇಲೂ ಕ್ರಮ ಆಗುತ್ತೆ. ಒಂದು ಬಸ್ಸಲ್ಲಿ 2 ಮೇಲೆ ಕ್ರಮ ಆಗ್ಬಿಡುತ್ತೆ. ಅಷ್ಟೊಂದು ಕಾನೂನಿನ ವ್ಯವಸ್ಥೆ ನಮ್ಗೆ ತುಂಬಾ ಚೆನ್ನಾಗಿದೆ. ಕಾನೂನಿನ ವ್ಯವಸ್ಥೆ ಅಂಗವಿಕಲರ ಹಕ್ಕುಗಳ ಕಾಯ್ದೆ 2016 ನೀವು ಏನಾದರೂ ಓದಬಿಟ್ರೆ ಸ್ನೇಹಿತರೆ ನೀವೆಲ್ಲರೂ ಪ್ರಶ್ನೆ ಮಾಡ್ತೀವಿ. ಕಾನೂನು ಎರಡು ನೋಡಿ ನನ್ನ ಹತ್ರ ಎಲ್ಲಾನು ಇಟ್ಕೊಂಡಿರ್ತೀನಿ. ಪ್ರತಿಯೊಂದು ನೀವು ಯಾವುದೇ ಸಂಸ್ಥೆ ಹೇಳಿದ್ರು ನನ್ನ ಹತ್ರ ಎಲ್ಲ ಫುಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತೀನಿ ನಾವು. ಅದರಿಂದ ಪ್ರತಿಯೊಬ್ಬರಿಗೂ ನಾನು ಹೇಳೋದು, ನಿಮ್ಗೆ ಏನೇ ಸಮಸ್ಯೆ ಆದರೂ ಸಹಾಯವಾಣಿಗೆ ಕಾರ್ಯ ಮಾಡಿ. ದಯವಿಟ್ಟು ಕೆಳಗಡೆ ಇಳಿಬಾರ್ದು. ನಿಮ್ಗೆ ಧಾವಿಸ ಬರಲಿಲ್ಲ ಅಂದ್ರೆ 112 ಅದಕ್ಕೆ ಫೋನ್ ಮಾಡಿದ್ರೆ ಪೊಲೀಸ್ ಧಾವಿಸ್ತಾರೆ. ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರ ಪರವಾಗಿ ದೂರು ಕೊಡ್ಬೋದು. ಈ ಥರ ಎಲ್ಲ ವ್ಯವಸ್ಥೆ ಇದೆ. ಕಾನೂನಿನ ಉಪಯೋಗ ಮಾಡ್ಕೊಳ್ಳಿ, ಅದನ್ನು ದುರುಪಯೋಗ ಪಡಿಸ್ಕೊಂಡ್ಬೇಡಿ. ನಾನು ಇದು ಮಾಡ್ತಾ ಇರೋದು ಜಾಗೃತಿ ಮೂಡಿಸೋಕೆ. ಧನ್ಯವಾದ, ಶುಭ ದಿನ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನನಗೆ ಒಂದು ಡೌಟ್ ಇತ್ತು, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಅದು ವಾಟ್ಸಪ್ ಅಲ್ಲಿ ಬಂತು. ಈಗ ಎಲ್ಲ ವಿಕಲಚೇತನರು ಮುಗ್ಧರು, ಅಷ್ಟು ತಿಳುವಳಿಕೆಯಲ್ಲೇ ನಿಮ್ ಕಡೆ. ಸರಿ ಸರಿ ಸರ್, ಸರಿ ಇದೆ ಸರ್. ಈಗ ಎಲ್ಲರೂ ಈ ಸುತ್ತೋಲೆ ಇಟ್ಕೊಂಡೇ ಹೋಗ್ಬೇಕಾ? ಇಲ್ಲ ಸರ್, ಸುತ್ತೋಲೆ ಬೇಕಾಗಿಲ್ಲ. ಸುತ್ತೋಲೆ ಏನೋ ಇಟ್ಕೊಂಡು ಜಿರಾಗ ಪಾಸಿನ ಜೊತೆ ಇಟ್ಕೊಂಡ್ರೆ ಕಂಡಕ್ಟರ್ ಏನೋ ಆ ರೀತಿ ಕೇಳ ಈ ಸುತ್ತೋಲೆ ತೋರ್ಸ್ಬೇಕಂತ ಇಟ್ಕೋಬೇಕಷ್ಟೇ. ಮತ್ತೇನು ಸುತ್ತೋಲೆ ತೋರ್ಸಿ ಅಂತ ಅವ್ರಿಗೆಲ್ಲ ಗೊತ್ತಿರ್ತದ. 28ರವರೆಗೂ ಅದ ಅವಧಿ ಅಂತ, ಮಾನ್ಯತೆ ಅವಧಿ ಅಂತೇಳಿ ಎಲ್ಲರಿಗೂ ಮಾಹಿತಿ ಅದ. ನೀವೇನಿಲ್ಲ, ನಮ್ಮ ಹ್ಯಾಂಡಿ ಕಾರ್ಡ್ ಪಾಸ್ ಅಂತ ತಕ್ಷಣ ಅವ್ನು ಕಂಡಕ್ಟರ್ ನೋಡ್ತಾನ. ಅವನಿಗೆ 28 ತನ ಅವ್ನಿಗೆ ಸುತ್ತೋಲೆ ತೋರ್ಸೋಳ ಮಲ ನಿಮ್ ಪಾಸಿಗೆ ನೋಡ್ತಾನ. ಎಲ್ಲಿದ್ದಲ್ಲಿ ಅದು 100 ಕಿಲೋಮೀಟರ್ ಒಳಗಡೆ ಒಂದು ಅಲವಾದ ಓಕೆ ಮುಗೀತು. ಅದ್ರ ಸುತ್ತೋಲೆ ಬೇಕಾಗಿಲ್ಲ. ಯಾರನ್ನ ಕಂಡಕ್ಟರ್ ನೀವು ವಾದ ಮಾಡ್ದ ಆಯ್ತಲ್ರಿ ಡಿಸೆಂಬರ್ಗೆ ಮುಗದಲ್ಲ ಡೇಟ್ ಅಂದ್ರೆ ಅವಾಗ ಈ ಸುತ್ತೋಲೆ ಇದ್ರೆ ನೋಡಪ್ಪ ಸುತ್ತೋಲೆ ನಂಬರ್ ಇಲ್ಲ. ಬೇಕಾದ್ರೆ ನೀವ್ ಯಾರ ನಿಮ್ ಆಫೀಸರ್ ಬೇಕಾದ್ರೆ ಫೋನ್ ಮಾಡೋದು ಬೇಕಾದ್ರೆ ಕೇಳ್ಕೊ ಅಂತ ಹೇಳ್ಬೇಕು ಅವನಿಗೆ. ನಿಮ್ಮಲ್ಲಿ ಇದ್ರೆ ಅವನಿಗೆ ತೋರ್ಸಿದ್ರೆ ಸುಮ್ಮನೆ ಕೊಡ್ತಾನ. ಸುತ್ತೋಲೆ ನೋಡ್ಸಿಲ್ಲ. ಎಷ್ಟೋ ಜನ ಮುಗ್ಧರಲ್ವಾ ಸರ್ ನಿಮ್ ಕಡೆ? ಇಲ್ಲ ಸರಿ ಸರ್, ಇದು ಸರ್ ಬಹಳಷ್ಟು ಮಂದಿ ಏನ್ ಮಾಡ್ತಾರ, ಯಾರು ಸುಮ್ಮನೆ ಅಂತೇಳಿ ಅದ್ರ ಜೊತೆ ಒಂದು ಎಲ್ಲರೂ ಒಂದು ಜಿರಾಕ್ಸ್ ಸೆಂಟರ್ ಸಿಗ್ತಾವ. ಯಾರೋ ಒಬ್ರು ಕಾಪಿ ಪ್ರಿಂಟ್ ಹಾಕೊಂಡು ಆ ಪಾಸಿ ಜೊತೆ ಮಡ್ಚಿಟ್ಕೊಂಡ್ರು ನಡೀತದ. ಅವ್ರಿಗೆ ಕೇಳಿದ್ರೆ ತೋರ್ಸ್ಲಕ್ಕ. ಇಲ್ಲಾಂದ್ರೆ ಅವ್ರಿಗೆ ಗೊತ್ತಿರ್ತದ. ನಿಮ್ಮ ಆಲ್ಮೋಸ್ಟ್ 99% ಯಾವ ಕಂಡಕ್ಟರ್ ಒಳಗೆ ಕೇಳಲ್ಲ 28 ತನ. ಹಳೆ ಪಾಸ್ ನೋಡ್ತಾರೆ ಬಿಟ್ಬಿಡ್ತಾರ. ಹಂಗೇನಿಲ್ಲ. ಹಂಗೇನಿತ್ತಂದ್ರೆ ನೀವು ಯಾಕೆ ಇಟ್ಕೋಬೇಕಂದ್ರೆ ಯಾರೋ ಒಬ್ಬ 100 ಮಂದಿದ ಒಂದು 10 ಮಂದಿ ಕಂಡಕ್ಟರ್ ಒಳಗೆ ಏನೋ ಕೇಳೋರು ಇದ್ರಂದ್ರು ಇದು ನಿಮ್ಮ ಹತ್ತಿರ ಇತ್ತಂದ್ರೆ ಅವ್ರಿಗೆ ನೋಡಪ್ಪ ಆರ್ಡರ್ 28 ತನ ಆದ್ರೂ ತೋರ್ಸ್ಲಕ್ಕ ಅಷ್ಟೇ, ಮತ್ತೇನಿಲ್ಲ. ಕಡ್ಡಾಯ ಏನಿಲ್ಲ ಸರ್? ಕಡ್ಡಾಯ ಏನಿಲ್ಲ. ನೀವು ಸುತ್ತೋಲೆ ಇಟ್ಕೋಬೇಕಂತೇನಿಲ್ಲ. ನಿಮ್ ಪಾಸ್ ತೋರ್ಸ್ ಮುಗಿದು ಅದು ವ್ಯಾಲಿಡ್ ಅಂತ ಗೊತ್ತಿರ್ತದೆ. ಇನ್ಸ್ಪೆಕ್ಟರ್ ಚೆಕ್ ಮಾಡಕ್ ಬಂದ್ರೆ ಸಹಿತ ಇದು ಪಾಸ್ 28 ತನ ಎಲ್ಲರಿಗೂ ಮಾನ್ಯತೆ ಆದ. 2 ತಿಂಗಳು ಮಾರ್ಜಿನ್ ಕೊಟ್ಟಿರ್ತಾರೆ, ಹೊಸದ ರಿನ್ಯೂವಲ್ ಮಾಡ್ಕೊಂಡ್ ಅಂತೇಳಿ ಎಲ್ಲರಿಗೂ ಮಾಹಿತಿ. ಇನ್ಸ್ಪೆಕ್ಟರ್ಗಳಿಗೆ ಮಾಹಿತಿ ಅದ, ಕಂಡಕ್ಟರ್ಗಳಿಗೆ ಮಾಹಿತಿ ಅದ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಓಕೆ ಓಕೆ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ನಮಗೆ ಈ ತಿಂಗಳದು ಪಾಸು ಅಂಗವಿಕಲರದು ಜನವರಿ 1ರಿಂದ ಫೆಬ್ರವರಿ 28 ತನಕ ಇದೆ. ಈಗ ಕೆಲವು ಕಂಡಕ್ಟರ್ಗಳು ಇಳಿಸ್ಬಿಡ್ತಾರೆ ವಿಕಲಚೇತನರಿಗೆ. ಕಂಡಕ್ಟರ್ಗಳು ಇಳಿಸ್ಬಿಡ್ತಾರೆ. ಎಲ್ಲಿ? ಈಗ KSRTC ನಮ್ದು ಅಂಗವಿಕಲರದು ಪಾಸ್ ಇದೆಯಲ್ಲ ಸರ್,
ಹಾ ಎಲ್ಲ ಕಡೆ ವರ್ಷ ವರ್ಷ ನಡೀತಿದೆ. ಹಾ ಈಗ ಈ ವರ್ಷ ನಡೆದ್ರೆ ನಾವು ಯಾರಿಗೆ ದೂರು ಕೊಡ್ಬೇಕು? ಆತರ ಏನು ದೂರ ಏನಾರು ಕೊಡಂಗಿಲ್ಲ, ನೀವೇನ್ ಗಾಡಿ ಇಟ್ಕೊಂಡೆ ಫೋನ್ ಮಾಡಿ ಇಲ್ಲಿಗೆ. ಎಲ್ಲಿಗೆ ಸರ್? ನಿಮ್ಗೆ ಈ ನಂಬರ್ಗೆ? ಹೌದು. ಯಾಕಂದ್ರೆ ತುಂಬಾ ಜನ ನಮ್ಗೆ ನಾವು ಆಯ್ತಾಯ್ತು. ಯೂಟ್ಯೂಬ್ ಚಾನೆಲ್ ಅವರು ಅದರಿಂದ ಸರ್. ಆಯ್ತು ಸರ್. ಓಕೆ ಓಕೆ.